ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಚೈನಾದಲ್ಲಿ ಇವಾಗ ನ್ಯಾಷನಲ್ ಹಾಲಿಡೇಸ್ ಸ್ಟಾರ್ಟ್ ಆಗಿದೆ. ಸೊ ಇವಾಗ ನ್ಯಾಷನಲ್ ಹಾಲಿಡೇಸ್ 3ನೇ ದಿನ. ನಾನು ನಮ್ಮ ಪಾಪು ಮತ್ತು ನನ್ನ ಹಸ್ಬೆಂಡ್ 3 ಜನನೂ ನಾವಿರೋ ಸಿಟಿಯಿಂದ 50 ಕಿಲೋಮೀಟರ್ ಇರೋವಂಥ ಸೂಜೋ ಸಿಟಿಗೆ ಹೋಗ್ತಾ ಇದ್ದೀವಿ. ಇವತ್ತು ನಮಗೆ ಟ್ರೈನಲ್ಲಿ ಟಿಕೆಟ್ ಸಿಕ್ಕಿದೆ, ಬಟ್ ಸ್ಟ್ಯಾಂಡಿಂಗ್ ಟಿಕೆಟ್ ಸಿಕ್ಕಿರೋದು, ಸೀಟಿಂಗ್ ಟಿಕೆಟ್ ಸಿಕ್ಕಿಲ್ಲ. ಸೊ ಸ್ಟ್ಯಾಂಡಿಂಗು ಕೂಡ ಟಿಕೆಟ್ ಕೊಡ್ತಾರೆ. ಫುಲ್ ಹೌಸ್ಫುಲ್ ಆದರೆ ಅದಕ್ಕೂ ಕೂಡ ಟಿಕೆಟ್ ಸ್ಟಾಪ್ ಮಾಡ್ತಾರೆ. ನಾವು ಹೋಗ್ತಾ ಇರೋ ಗೇಟ್ ಬಂದು 6B. ಇದೆಲ್ಲ ಪ್ಲ್ಯಾಟ್ಫಾರ್ಮ್ ಸೀಟಿಂಗ್ ಏರಿಯಾ. ನನ್ನ ಪ್ರೀವಿಯಸ್ ವ್ಲಾಗ್ಸಲ್ಲೆಲ್ಲ ನೋಡಿದ್ದೀರಾ. ಸೊ ಆಯಾ ಟ್ರೈನ್ ಬರೋ ಟೈಮಲ್ಲಿ ಮಾತ್ರ ಪ್ಲ್ಯಾಟ್ಫಾರ್ಮ್ ಒಳಗಡೆ ಎಂಟ್ರಿ ಇರುತ್ತೆ, ಇಲ್ಲಾಂದರೆ ಎಲ್ಲರೂ ವೇಟಿಂಗು ಮಾತ್ರ ವೇಟ್ ಮಾಡಬೇಕು. ಟ್ರೈನ್ ಬರೋದು 4ರಿಂದ 5 ನಿಮಿಷ ಅಂತ ನಮಗೆ ಪ್ಲ್ಯಾಟ್ಫಾರ್ಮ್ ಒಳಗಡೆ ಎಂಟ್ರಿ ಕೊಡ್ತಾರೆ, ಇಲ್ಲಾಂದರೆ ಎಲ್ಲರೂ ವೇಟಿಂಗ್ ಹಾಲಲ್ಲೇ ವೇಟ್ ಮಾಡಬೇಕು. ಈಗ ನಾವು ಹೋಗೋ ಟ್ರೈನ್ಗೆ ಎಲ್ಲರೂ ಟಿಕೆಟ್ನ ಸ್ವೈಪ್ ಮಾಡಿಕೊಂಡು ಕೆಳಗಡೆ ಇಳ್ಕೊಂಬರ್ತಾ ಇದ್ದಾರೆ ಪ್ಲ್ಯಾಟ್ಫಾರ್ಮ್ಗೆ. ನೀವು ನೋಡ್ಬೋದು ಪ್ಲ್ಯಾಟ್ಫಾರ್ಮ್ ಎಲ್ಲ ಖಾಲಿ ಇದೆ. ನಾವು ಹೋಗಬೇಕಾಗಿರೋ ಟ್ರೈನು ಇವಾಗ ಬರ್ತಾ ಇದೆ. ನಾವು ಪ್ಲ್ಯಾಟ್ಫಾರ್ಮ್ ಒಳಗೆ ಇಳಿದು ಒಂದು 2 to 3 ಮಿನಿಟ್ಸ್ಗೆ ಟ್ರೈನ್ ಬಂತು. ಸೊ ಅಷ್ಟರಲ್ಲಿ ಎಲ್ಲರೂ ಕ್ಯೂವಲ್ಲಿ ನಿಂತಿರ್ತಾರೆ. ಆಯಾ ಬೋಗಿಗೆ ಹೋಗೋವಂಥ ಜನಗಳೆಲ್ಲ ಕ್ಯೂವಲ್ಲಿ ಲೈನಲ್ಲಿ ನಿಂತಿರ್ತಾರೆ. ಸ್ಟ್ಯಾಂಡಿಂಗ್ ಅಲ್ಲಿ ಜಾಗ ಇಟ್ಕೊಳ್ಳೋಣ. ಜಾಗ ಬಿಡು. ಇಲ್ಲೇನು ಮುಟ್ಟೋಂಗಿಲ್ಲ, ಓಪನ್ ಕ್ಲೋಸ್ ಏನು ಡೋರ್ ಎಲ್ಲ. ಓಕೆ, ಇದು 11:25 ಟ್ರೈನು. ಕರೆಕ್ಟಾಗಿ 11:25ಕ್ಕೆ ಹೊರಡ್ತಾರೆ ನೋಡಿ. 11:25ಕ್ಕೆ ಕರೆಕ್ಟಾಗಿ ಟ್ರೈನ್ ಹೊರಟಿದೆ. ನೋಡೋಣ, ಇಲ್ಲಿಂದ 50 ಕಿಲೋಮೀಟರ್ ಇರೋದು. ಇದು ಬುಲೆಟ್ ಟ್ರೈನು. 50 ಕಿಲೋಮೀಟರ್ನ ಎಷ್ಟು ನಿಮಿಷಕ್ಕೆ ರೀಚ್ ಆಗ್ತಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಅಲ್ಲಿ ಕಾಣ್ತಾ ಇರೋದು ನಮ್ಮ ಮನೆ, ನಾವಿರೋ ಮನೆ ಅದೇನೆ. ಅಲ್ಲಿ ಅಪಾರ್ಟ್ಮೆಂಟ್ ಗ್ರೌಂಡ್ ಥರ ಕಾಣಿಸ್ತಿದೆಯೋ ಅಲ್ಲೇ ನಾವಿರೋದು. ಅಪಾರ್ಟ್ಮೆಂಟ್ ಸೈಡಿಂದ ಪಾಸ್ ಆಗ್ತಿದೆ ಟ್ರೈನ್. ಈಗ ಆ್ಯಕ್ಚುಲಿ ಟಿಕೆಟ್ ತೊಗೊಂಡಿರೋದು ಸ್ಟ್ಯಾಂಡಿಂಗಿಗೆ. ಟ್ರೈನಲ್ಲಿ ಸೀಟ್ ಖಾಲಿ ಇಲ್ಲ, ಬಟ್ ಆದರೂ ಕೂಡ ಚೈನಾದಲ್ಲಿ ಸೀಟ್ ಇಲ್ಲ ಅಂದ್ರೂ ಕೆಲವರು ಕೂತ್ಕೊಂಡು ಬರ್ತಾರೆ. ಅದನ್ನು ಯಾವ ಥರ ಅಂತ ನಿಮ್ಗೆ ನಾನು ತೋರಿಸ್ತೀನಿ. ಈಗ ಸೀಟ್ ಇಲ್ಲದೇ ಇರೋ ಟೈಮಲ್ಲಿ ಈ ಥರ ಚೇರ್ಗಳಲ್ಲಿ ಬಂದು ಟ್ರೈನ್ನಲ್ಲಿ ಕೂತ್ಕೊಳ್ಳೋಕ್ಕೆ ಯೂಸ್ ಮಾಡ್ತಾರೆ ಈ ಥರ ಚೇರ್ಸ್ನ. ಅಷ್ಟೇ ಅಲ್ಲ, ತುಂಬ ಏಜ್ ಆಗಿರೋರು ಈ ಥರ ಪೋರ್ಟಬಲ್ ಚೇರ್ಸ್ನ ಬಸ್ ಸ್ಟಾಪ್ಗಳಲ್ಲಿ ಅಥವಾ ಅದ್ರ ಪಾರ್ಕ್ಗಳಲ್ಲಿ ಓಡಾಡೋಕ್ಕೆ ಹೋದಾಗ ಈ ಥರ ಚೇರ್ಸ್ನ ಯೂಸ್ ಮಾಡ್ಕೋತಾರೆ. ತುಂಬ ತೂಕ ಏನಿರೋದಿಲ್ಲ, ಜಸ್ಟ್ ಹಿಂಗೆ ಫೋಲ್ಡ್ ಮಾಡಿದ್ರೆ ಹಾಗೆ ಒಂದು ಕೈಯಲ್ಲಿ ಕಡ್ಡಿ ಹಿಡ್ಕೊಂಬರೋ ಥರ ಹೋಗ್ಬೋದು. ಇದು ಆ್ಯಕ್ಚುಲಿ ಫೋಲ್ಡ್ ಮಾಡಿದ್ರೆ ಈ ಚೇರು ಒಂದೇ ಒಂದು ಕಡ್ಡಿ ಥರ ಬರುತ್ತೆ. ನಮ್ಮ ಟ್ರೈನ್ ಹೊರಟಿದ್ದು 11:25ಗೆ. ಇನ್ನೂ 10 ನಿಮಿಷ ಕೂಡ ಆಗಿಲ್ಲ. ಆಗಲೇ ನಾವು ಸೂಜೋ ಸೌತ್ ಸ್ಟೇಷನ್ ರೈಲ್ವೆ ಸ್ಟೇಷನ್ಗೆ ರೀಚ್ ಆಗಿದ್ದೀವಿ. ಚೈನಾದ ಸಿಟಿಗಳಲ್ಲಿ ಒಂದೊಂದು ಸಿಟಿಗಳಲ್ಲಿ ಒಂದು 3, 4, 5 ಹಾಗೆ ಸಿಟಿ ಮೇಲೆ ಡಿಪೆಂಡ್ ಆಗಿ ರೈಲ್ವೆ ಸ್ಟೇಷನ್ಗಳು ಜಾಸ್ತಿ ಇರ್ತವೆ. ಸೊ ಈಗ ನಾವು ಸೂಜೋದ ಫಸ್ಟ್ ರೈಲ್ವೆ ಸ್ಟೇಷನ್ಗೆ ರೀಚ್ ಆದ್ವಿ. 10 ನಿಮಿಷಕ್ಕೆ ಕರೆಕ್ಟಾಗಿ ರೀಚ್ ಆಗಿದ್ದೀವಿ. ನಮ್ಮ ನೆಕ್ಸ್ಟ್ ಸ್ಟೇಷನ್ಗೆ ನಾವು 11:45ಗೆಲ್ಲ ರೀಚ್ ಆಗ್ತೀವಿ. ಅಂದರೆ ಆಲ್ಮೋಸ್ಟ್ 15 ಮಿನಿಟ್ಸ್ಗೆ 50 ಕಿಲೋಮೀಟರ್ ರೀಚ್ ಆಗಿದ್ದೀವಿ ಅಂತ ಅರ್ಥ. ನಮ್ಮ ಸಿಟಿಯಿಂದ ನಾವು ಹೊರಟಿದ್ದು 11:25ಕ್ಕೆ. ಈಗ 11:45 ಕರೆಕ್ಟಾಗಿ ಸೂಜೋ ಸಿಟಿಗೆ ನಾವು ಬಂದೀಗ ರೀಚ್ ಆದ್ವಿ. ಈಗ ಟೈಮ್ ಬಂದು 11:43 ಇದೆ. ಆಲ್ಮೋಸ್ಟ್ 15 ಮಿನಿಟ್ಸ್ಗೆಲ್ಲ ನಾವು 50 ಕಿಲೋಮೀಟರ್ಸ್ ಅಂದರೆ 50 ಕಿಲೋಮೀಟರ್ನ ಬಂದು ನಾವು ರೀಚ್ ಆಗಿದ್ದೀವಿ. ಇಲ್ಲಿ ಆಟೋಮ್ಯಾಟಿಕ್ ಡೋರ್ ಇದೆ. ಸೊ ಟ್ರೈನ್ ಡೋರ್ ಓಪನ್ ಆಗೋಕ್ಕಿಂತ ಮುಂಚೆನೇ ರೈಲ್ವೆ ಸ್ಟೇಷನ್ದು ಒಂದು ಆಟೋಮ್ಯಾಟಿಕ್ ಗೇಟ್ ಥರ ಇರುತ್ತೆ. ಸೊ ಆ ಡೋರ್ ಓಪನ್ ಆಗುತ್ತೆ. ಎಲ್ಲ ಇಳಿಯೋವರೆಗೂ ಹೇಗೆ ಎಲ್ಲರೂ ವೇಟ್ ಮಾಡ್ತಿದ್ದಾರೆ. ರಶ್ ಆಗುತ್ತೆ ನೋಡಿ. ಇಳಿದಾಯ್ತು, ಎಲ್ಲ ಈಗ ಲೈನಿಗೆ ಹತ್ತುತ್ತಾರೆ. ಸೊ ಟೈಮ್ ಮ್ಯಾನೇಜ್ಮೆಂಟ್ ಬೇಗ ಕ್ವಿಕ್ಕಾಗಿ ಆಗುತ್ತೆ. ಆ ಕಡೆಯಿಂದ ಇಳಿಯೋದು ಹತ್ತದ್ದು ಮಾಡಿದ್ರೆ ತುಂಬ ಕ್ರೌಡ್ ಆಗುತ್ತೆ. ಸೊ ಏನು ರೂಲ್ಸ್ ಇರುತ್ತೋ ಅದನ್ನು ಕರೆಕ್ಟಾಗಿ ಪಾಲಿಸ್ತಾರೆ ಇಲ್ಲಿ. ಫಾರಿನರ್ಸ್ ಎಲ್ಲರೂ ಪಾಸ್ಪೋರ್ಟ್ನ ಸ್ವೈಪ್ ಮಾಡಿ ಅಂದರೆ ಸ್ಕ್ಯಾನ್ ಮಾಡಿ ಆಚೆ ಹೋಗಬೇಕು. ರೈಲ್ವೆ ಸ್ಟೇಷನಿಂದ ಬಂದ ತಕ್ಷಣ ನಾವು ಹಾಗೆ ಆಚೆ ಹೋಗೋಕ್ಕಾಗಲ್ಲ. ಬರೀ ಫಾರಿನರ್ಸ್ ಅಂತಲ್ಲ, ಬೋತ್ ಚೈನೀಸ್ ಮತ್ತು ಫಾರಿನರ್ಸ್ ಇಬ್ಬರು ಕೂಡ ಅವರ ID-ನ ಸ್ಕ್ಯಾನ್ ಮಾಡಿ ಆಚೆ ಹೋಗಬೇಕು. ಇಲ್ಲಿ ಮೆಟ್ರೋ ಸ್ಟೇಷನ್ ಟಿಕೆಟ್ ತೊಗೋತಾ ಇದ್ದೀವಿ. ಇಂಗ್ಲೀಷಲ್ಲಿ ಆಪ್ಷನ್ ಇದೆ. ಸೊ ಚೈನಾಗೆ ಬರೋರು ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದೆ ಅಂತ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಒಬ್ಬರಿಗೆ 2 RMB, ಕ್ವಾಂಟಿಟಿ 2 ಟೇಬಲ್. 2ರಿಂದ 4 ಜನಕ್ಕೆ QR ಕೋಡ್ ಪೇ ಮಾಡ್ತೀವಿ. ಸೊ ವೇಟಿಂಗ್ ಫಾರ್ ಪೇಮೆಂಟ್, ಇಶ್ಯೂಡ್ 0. ಇವಾಗ ಸ್ಕ್ಯಾನ್ ಆಯಿತು. ಒಂದು ಸ್ಟಾಪ್ ಇದೆ. ಇಲ್ಲಿಂದ ಒಂದೇ ಒಂದು ಸ್ಟಾಪಾ? ಸೊ 1 ಸ್ಟಾಪ್ಗೆ 2 RMB ಅಂದರೆ ಎಷ್ಟಾಯಿತು? ಒಂದು 25 rupees ಒಬ್ಬರಿಗೆ. ಇಶ್ಯೂ ಆಯಿತು. 2 ಟಿಕೆಟ್ಸ್ ಕೂಡ ಇಶ್ಯೂ ಆಯಿತು. ಬಂದು ಎತ್ಕೋ.
ಎಂಟ್ರಿ ಆ ಕಡೆ ಇರೋದು. ಸೊ ಏನಾದ್ರು ಒಂಚೂರು ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಬರ್ತಾ ಇದ್ದೀವಿ. ನಾವು ವೆಜಿಟೇರಿಯನ್ಸ್ ಆಗಿರೋದ್ರಿಂದ ಸ್ವಲ್ಪ ಆಪ್ಷನ್ಸ್ ಕಡಿಮೆ ಇರುತ್ತೆ. ನೋಡೋಣ ಏನು ಸಿಗುತ್ತೆ ಅಂತ. ಬೌಲ್ಸ್ ಸಿಗ್ಬೋದು ಅನ್ಕೋತೀನಿ. 在哪里？那边卖吗？这边可以买，要买几个？全部卖完了是吧？这是这箱600吗？不是，他问我素的，他不吃荤。6个箱子新加坡这么大。 하이 깜깜아. 원대 사고 ನನಗೆ. 给3个。3个就可以了，4个。怎么装？谢谢. ಚೈನಾದ ಬೌಲ್ಸ್ ತೊಗೊಂಡ್ವಿ. ಸೊ ನೋಡೋಕೆ ಇದು ಸೇಮ್ ಮೊಮೋಸ್ ಥರ ಇರುತ್ತೆ. ಅಂದರೆ ಚೈನೀಸ್ ಇಡ್ಲಿ ಅಂತಲೇ ಹೇಳ್ಬೋದು ಇದನ್ನು. ಯಾಕೆಂದರೆ ಸ್ಟೀಮಿಂಗ್ ಮಾಡಿರ್ತಾರೆ. ನಾವು ಹೇಗೆ ಇಡ್ಲಿನ ಸ್ಟೀಮಿಂಗ್ ಮಾಡ್ತೀವಿ ಅದೇ ಥರ. ಸೊ ಇದನ್ನು ಈಗ ತಿನ್ಕೊಂಡು ಹೊರಗಡೆ ಹೋಗೋಣ. ಸಖತ್ ಬಿಸಿಲು ಶುರು ಆಗೋಯ್ತು. ಎಲ್ಲ ಛತ್ರಿ ಹಿಡ್ಕೊಂಡು ಬಂದಿದ್ದಾರೆ. ಮೋಸ್ಟ್ಲಿ ಮಳೆ ಬರ್ಬೋದು ಅನಿಸುತ್ತೆ. ಹಾಂ ಬಿಸಿಲಿದ್ದೀರಪ್ಪ ಇಷ್ಟೊಂದು. ನಮ್ಮ ಸಿಟಿಯಿಂದ 50 ಕಿಲೋಮೀಟ್ರ್ ದೂರ ಇಷ್ಟೊಂದು ಬಿಸಿಲು. ನೋಡಿ ಪೊಲೀಸು ಮೇಲೆ ತಿನ್ಕೊಟ್ಟಾರೆ ಛತ್ರಿ ಹಿಡ್ಕೊಂಡು. ಮೇನ್ ರೋಡ್ ಥರ ಇದೆ ಇದು. ಕ್ಯೂವಲ್ಲಿ ಹೋಗ್ತಾ ಇದೀವಾ? ಇಷ್ಟೊಂದು ಕ್ಯೂವಲ್ಲಿ ಸಖತ್ ಸೆಕೆ ಇದೆ ಮಾತ್ರ. ಸೆಕೆ ಅಂದರೆ ಬಿಸಿಲು ತುಂಬ ಇಲ್ಲ, ಬಟ್ ಕಾವು ತುಂಬ ಇದೆ. ಹ್ಯೂಮಿಡ್ ಜಾಸ್ತಿ ಇದೆ. ನಾವು ಬಂದಿದ್ದು ಈ ಸ್ಟ್ರೀಟ್ಗೆ. ಸೊ ತುಂಬ ಸೆಕೆ ಆಗ್ತಿರೋದ್ರಿಂದ ನಮ್ಮ ಪಾಪು ಒಂದು ಜ್ಯೂಸ್ ಇಲ್ಲ ಐಸ್ ಕ್ರೀಮ್ ಬೇಕು ಅಂತ ಕೇಳ್ದ. ಸೊ ಇವಾಗ ನಾವು ಡೈರಿ ಕ್ವೀನ್ಗೆ ಹೋಗಿ ಒಂದು ಐಸ್ ಕ್ರೀಮ್ ತಗೊಂಡು ತಿನ್ಕೊಂಡು ಆಮೇಲೆ ಮುಂದಿನ ಪ್ರಯಾಣ ಮಾಡೋಣ ಅಂತ ಹೋಗ್ತಾ ಇದೀವಿ. ಕ್ರೌಡ್ ಇದೆ ಇವತ್ತು, ರಜಾ ಇರೋದ್ರಿಂದ ತುಂಬ ಕ್ರೌಡ್ ಇದೆ. ನಾವಿಲ್ಲಿ ಟಿಕೆಟ್ ತಗೊಳ್ಬೇಕೀಗ. ಇಬ್ಬರಿಗೆ 1300 ಆಯಿತು. ಈಗ ನಾವು ಬೋಟಿಂಗಿಗೆ ಹೋಗೋಣ ಅಂತ ಟಿಕೆಟ್ ತಗೊಂಡ್ವಿ. ಬೋಟ್ಗಳಲ್ಲಿ ಎಷ್ಟು ಸೀಟ್ಸ್ ಇರುತ್ತೋ ಅಷ್ಟೇ ಟಿಕೆಟ್ಸ್ನ ಮಾತ್ರ ಇಶ್ಯೂ ಮಾಡ್ತಾರೆ. ಅದಕ್ಕಿಂತ ಜಾಸ್ತಿ ಟಿಕೆಟ್ಸ್ನ ಇಶ್ಯೂ ಮಾಡೋದಿಲ್ಲ. ನಮಗೇನಾಗಿದೆ ಅಂತಂದರೆ ಇಲ್ಲಿ ಒಂದು ಫ್ಯಾಮಿಲಿಯವರು ವಿಂಡೋ ಸೀಟ್ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ 2 ಸೀಟಲ್ಲಿ. ಅಂದರೆ ಪಕ್ಕ ಇಬ್ಬರು ಏನು ಮಾಡಿದ್ದಾರೆ, ವಿಂಡೋ ಸೀಟಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಸೊ ನಮಗೆ ಸಪ್ರೇಟ್ ಚೇರ್ ಸಿಕ್ಕಲಿಲ್ಲ. ಎಲ್ಲರಿಗೂ ವಿಂಡೋ ಸೀಟ್ ಅಂದರೆ ತುಂಬ ಇಷ್ಟ ಇರುತ್ತೆ. ಅದು ಈ ಥರ ಚಾನಲ್ಗಳಲ್ಲಿ ಹೋಗೋದ್ರಲ್ಲಿ ಫೋಟೋಶೂಟ್ ಮಾಡೋದಕ್ಕೆ. ಬಟ್ ಏನೂ ಮಾಡೋಕ್ಕಾಗೋದಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕು. ಬೋಟ್ ಡ್ರೈವರ್ ಮತ್ತು ಸೆಕ್ಯೂರಿಟಿ ಪರ್ಮಿಷನ್ ತೊಗೊಂಡು ಇಲ್ಲಿ ಎಂಟ್ರೆನ್ಸಲ್ಲಿ ಸ್ಟೆಪ್ಸ್ ಇದೆ. ಸೊ ಅಲ್ಲಿ ಬಂದು ನಾನು ಮತ್ತು ನನ್ನ ಪಾಪು ಕೂತ್ಕೊಂಡು ನೋಡ್ತಾ ಇದ್ದೀವಿ. ವಿಂಡೋ ಸೀಟ್ಗಿಂತನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇಲ್ಲಿ. ಈ ಸೂಜೋ ಸಿಟಿನ ವೆನಿಸ್ ಆಫ್ ಈಸ್ಟ್ ಅಂತ ಕರೀತಾರೆ. ಯಾಕೆಂದರೆ ಇಟಲಿನಲ್ಲಿ ವೆನಿಸ್ ಸಿಟಿನಲ್ಲಿ ಜಾಸ್ತಿ ಕಾಲುವೆಗಳಿದೆ. ಸೊ ಅದೇ ಥರ ಚೈನಾದ ಸೂಜೋನಲ್ಲಿ ಜಾಸ್ತಿ ಕಾಲುವೆಗಳಿದೆ. ಸೊ ಅದಕ್ಕೋಸ್ಕರ ಪೂರ್ವ ಭಾಗದ ಚೈನಾದ ವೆನಿಸ್ ಸಿಟಿ ಅಂತ ಕರೀತಾರೆ. ಅಂದರೆ ವೆನಿಸ್ ಆಫ್ ಈಸ್ಟ್ ಚೈನಾ. ಅದೆಲ್ಲ ಮುಂಚೆ ಎಲ್ಲ ಹಳೆ ಮನೆಗಳು ಇನ್ನು ವಾಸ ಮಾಡ್ತಿದ್ದಾರೆ. ನೋಡಲ್ಲಿ ಟವಲ್ ಎಲ್ಲ ಒಣಗಾಕಿದ್ದಾರೆ. ಕೂರ್ತೀನಿ, ನೀನು ಕೂತ್ಕೋ. ಈ ಕಾಲುವೆ ಆಸುಪಾಸು ಇರೋದೆಲ್ಲ ಹಳೆ ಕಾಲದ ಮನೆಗಳು. ಅಂದರೆ ಚೈನಾದ ಒಂದು ಓಲ್ಡ್ ಸ್ಟ್ರೀಟ್. ಈ ವಿಡಿಯೋ ಬಿಗಿನಿಂಗಲ್ಲಿ ನಾನೊಂದು ಸ್ಟ್ರೀಟ್ ಒಳಗಡೆ ಎಂಟ್ರಿ ಆಗ್ತೀನಲ್ಲ, ಸೊ ಆ ಹಳೆ ಮನೆಗಳನ್ನೆಲ್ಲ ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡ್ಕೊಂಡಿದ್ದಾರೆ. ನಾವೀಗ ತುಂಬ ಮುಂದೆ ಬಂದಿದ್ದೀವಿ ಬೋಟಲ್ಲಿ. ಸೊ ಈ ಮನೆಗಳಲ್ಲೆಲ್ಲ ಇನ್ನೂ ಜನಗಳು ವಾಸ ಇದ್ದಾರೆ. ಇಲ್ಲಿ ಬೋಟ್ನ ಹೊರಾಂಗಣ ಮತ್ತು ಒಳಾಂಗಣ ಚಿತ್ರೀಕರಣ ಮಾಡೋದಕ್ಕೋಸ್ಕರ CC ಕ್ಯಾಮ್ರಾಗಳನ್ನ ದೋಣಿಯಲ್ಲಿ ಅಳವಡಿಸಿದ್ದಾರೆ. ಚೈನಾದಲ್ಲಿ ಎಲ್ಲಿಲ್ಲ CC ಕ್ಯಾಮ್ರಾಗಳು, ಎಲ್ಲ ಕಡೆನೂ ಅಳವಡಿಸಿದ್ದಾರೆ ಚೈನಾದಲ್ಲಿ. ಸೊ ಇದೇನು ಆಶ್ಚರ್ಯ ಪಡೋ ಅಂತ ವಿಷಯನೇ ಅಲ್ಲ. ಪ್ರತಿ ಒಂದು ಮೂಲೆಗಳಲ್ಲೂ CC ಕ್ಯಾಮ್ರಾಗಳಿದೆ ಚೈನಾದಲ್ಲಿ. ಈ ಟನಲ್ ಒಳಗಡೆ ಪಾಸ್ ಆಗ್ತಿದೆ ನೋಡಿ, ಇಲ್ಲೂ ಕೂಡ CC ಕ್ಯಾಮ್ರಾಗಳನ್ನ ಅಳವಡಿಸಿದ್ದಾರೆ. ಸೊ ಈಗ ನಾವು ಬೋಟಿನಿಂದ ಕೆಳಗಡೆ ಇಳ್ಕೊಂಬಂದ್ವಿ. ಒಂದು ರೌಂಡ್ ಆಯಿತು, ವಾಪಸ್ ಕರ್ಕೊಂಬಂದು ನಾವೆಲ್ಲ ತಿದ್ವಿ, ಅಲ್ಲೇ ಬಿಟ್ಟರು. ಇಲ್ಲಿ ನಾನ್ ವೆಜ್ ಲವರ್ಸ್ಗೆ ಬಿಸಿ ಕ್ರ್ಯಾಬ್ ಮತ್ತು ಚಿಕನ್ ಹಾಟ್ ಡಾಗ್ಸ್ನ ಸೇಲ್ ಮಾಡ್ತಿದ್ದಾರೆ. ನಾನ್ ವೆಜ್ ಯಾರ್ಯಾರು ಇಷ್ಟಪಡ್ತಿರೋ ಅಲ್ಲಿ ಇವ್ರಿಗೆಲ್ಲ ಚೈನಾದಲ್ಲಿ ಫ್ರೆಶ್ ಸೀ ಫುಡ್ ಸಿಗುತ್ತೆ.
ನಾವು ಈ ಸಿಟಿಯಿಂದ ಬರೀ 50 ಕಿಲೋಮೀಟರ್ ದೂರ ಇದ್ದೀವಿ. ಸೊ ಇದೇ ಥರ ಓಲ್ಡ್ ಸ್ಟ್ರೀಟ್ ನಾವಿರೋ ಸಿಟಿನಲ್ಲೂ ಕೂಡ ಇದೆ. ಸೊ ಸೇಮ್ ಅಂತಾನೆ ಅನ್ನಿಸ್ತು ಆಲ್ಮೋಸ್ಟ್ ನನಗೆ. ಸಿಲ್ಕ್ ಇದು ರೇಷ್ಮೆ ಅಲ್ವಾ? ಇಲ್ಲಿ ಚೈನಾದ ಸಿಲ್ಕ್ ಒಂದು ಶೋಕೇಸ್ ಅಂದರೆ ಎಕ್ಸಿಬಿಟ್ ಥರ ಮಾಡಿದ್ದಾರೆ. ಅಂದರೆ ಸಿಲ್ಕ್ನ ಅವ್ರು ಯಾವ ಥರ ತಯಾರಿಸ್ತಾರೆ, ಯಾವ ಥರ ನೇಯ್ತಾರೆ ಅಂತ ಒಂದಷ್ಟು ಡಿಸ್ಕ್ರಿಪ್ಷನ್ ಸಮೇತ ಇಟ್ಟಿದ್ದಾರೆ. ಬಟ್ಟೆ ಕಣಪ್ಪ, ರೇಷ್ಮೆ. ಅವ್ರು ರೇಷ್ಮೆ ಯಾವ ಥರ ನೇಯ್ತಾರೆ ಅಂತ ನೋಡಿದೆಲ್ಲ ರೇಷ್ಮೆ. ರೇಷ್ಮೆ ಚೈನಾ ಸಿಲ್ಕ್ ನೋಡಿ, ಇಲ್ಲಿ ಚೈನಾ ಸಿಲ್ಕ್. ಪ್ಯಾಲೇಸ್ ಅಂತ ಹೇಳಿ ಪ್ಯಾಲೇಸ್ ಒಳಗಡೆ ಎಲ್ಲ ಬಟ್ಟೆ ಅಂಗಡಿ ಇಟ್ಟಿದ್ದಾರೆ. ಚೈನಾ ಸಿಲ್ಕ್ ಬಟ್ಟೆಗಳಿದೆ, ಸಿಲ್ಕ್ ಶಾಲ್ಸ್, ಉಳ್ಬೇಡ ಸಿಲ್ಕ್ ರೇಷ್ಮೆ ಇದೆಲ್ಲ ಚೈನಾ ಸಿಲ್ಕ್. ಖರ್ಚಿಗೆ ಕಡಿಮೆ ಅಷ್ಟೇ ಅಲ್ವಾ? ಓಪನ್ ಮಾಡಬಾರ್ದು ಬಿಡು, ಕೈಯಲ್ಲಿ ನೀನು. ರೇಷ್ಮೆ ಬಟ್ಟೆಯಲ್ಲಿ ಮಾಡಿರುವಂಥ ರೇಷ್ಮೆ ಮಿಕ್ಸ್ ಮಾಡಿದ್ದಾರೆ. 128 2,500 ಫ್ರಂಟ್ ರೇಷ್ಮೆ, ಹಿಂಗಡೆ ಲೆದರ್ 2,500 ಇದೆ. ಈ ಥರ ಹಾಕೊಳ್ಳೋದಿದು ಶಾಲ್ ಸೇಮ್ ಇದೆ ನೋಡಿ, ಇಲ್ಲಿ ಹಾಕಿದಾರಲ್ಲ ಸೇಮ್ ಪೀಸ್ ಇಲ್ಲಿ一个5块，一个嘛2块。2块。按照几个？这个5块吗？哎，对，5块吗？那个2个呢？2个5块。2个10块。那送你一个正好了哇？阿霞，好了。10块。哎，阿霞，谢谢啊。好。哎呀，你这也都10块我。10块。哎，10块。谢谢。ಈ ಹತ್ರ ಮಲ್ಲಿಗೆ ಹೂವಿನ ಬಳೆಗಳು ತಗೊಂಡೆ. ಇದು ಪ್ಯೂರ್ ಮಲ್ಲಿಗೆ ಹೂವು. ಕಟ್ತೀನಿ ದುಡ್ಡು ಕಟ್ಟಿ ಅಂತವ್ರೆ ಅಜ್ಜಿ. ಇದು 2 ರೂಪಾಯಿ, ಇದು 5 ರೂಪಾಯಿ, 10 ರೂಪಾಯಿ, 5 ರೂಪಾಯಿ ಅಂದರೆ 5 ಅಂದರೆ ಶುಕ್ವಾಯ್ 10 3ರಿಂದ. ಹಾಂ 5块。那不贵啊啦，那我一个是这个送哪里的呢？啊啦。ಇದನ್ನ ಫ್ರೀ ಆಗಿ ಕೊಟ್ಟಿದ್ದೀನಿ ನಿಮ್ಗೆ ಅಂತಿದ್ದಾರೆ ಚಿಕ್ಕನ್ನ. ಶೀಶಿ ಆಯಿ. ಶೀಶಿ. ಬಾಯ್ ಬಾಯ್. ತೊಗೊಳ್ಳಿ, ನೀವು ಕಟ್ಕೊಳ್ಳಿ. ನಾನು ಈ ಮಲ್ಲಿಗೆ ಹೂವಿನ ಬಳೆ ಸಿಕ್ಕಿದ ಖುಷಿನಲ್ಲಿ ಒಂದೊಂದು ತಲೆಗೆ ಕಟ್ಕೊಂಡೆ, ಇನ್ನೊಂದು ಕೈಗೆ ಹಾಕೊಂಡೆ. ಯಾಕೆಂದರೆ ಇಲ್ಲಿ ಮುಡಿಯೋಕ್ಕೆ ಮಲ್ಲಿಗೆ ಹೂವೆಲ್ಲ ಸಿಗೋದಿಲ್ಲ. ಸೊ ಬಳೆ ರೂಪದಲ್ಲಾದರೂ ಸಿಕ್ಕಿದೆ, ಅದನ್ನು ತಲೆಗೆ ಹಾಕೊಂಡು ಇನ್ನೊಂದು ಕೈಗೆ ಹಾಕೊಳ್ಳೋಣ ಅಂತ. ಯಾರಿಗೆ ಹಾಕ್ತೀಪ್ಪ ಬಾಂಬು? ಆಕಾಶಕ್ಕೆ ಹಾಕ್ತೀಯಾ? ನಾವು ಆ ಸ್ಟ್ರೀಟಿಂದ ಇವಾಗ ಮೆಟ್ರೋ ತೊಗೊಂಡು ಒಂದು ಪಾರ್ಕ್ ಕಡೆಗೆ ಬಂದ್ವಿ. ಸೊ ಈ ಪಾರ್ಕ್ ಹತ್ರ ಒಂದಿಬ್ರು ಹುಡುಗಿರು ಟಿಕ್ಟಾಕ್ ವಿಡಿಯೋಸ್ನ ಮಾಡ್ತಾಯಿದ್ರು. ಅಂದರೆ ರೀಲ್ಸ್, ನಾವೇನು ಇನ್ಸ್ಟಾಗ್ರಾಮ್ ರೀಲ್ಸ್ ಅಂತ ಹೇಳ್ತೀವಿ. ಸೊ ಅದು ಟಿಕ್ಟಾಕ್ ಎಲ್ಲರಿಗೂ ಗೊತ್ತಿರುತ್ತೆ, ಕೋವಿಡ್ ಟೈಮಲ್ಲಿ ಬ್ಯಾನ್ ಆಗಿತ್ತು ನಮ್ಮ ಕಡೆ. ಸೊ ಆ ವಿಡಿಯೋಸ್ನ ಮಾಡ್ತಾಯಿದ್ರು. ಅಂದರೆ ಇವ್ರ ಕಡೆ ಒಂದು ಕಲ್ಚರಲ್ ಟ್ರೆಡಿಷ್ನಲ್ ಡ್ರೆಸ್ನ ಹಾಕೊಂಡು ಇವರು ವಿಡಿಯೋಸ್ನ ಮಾಡ್ತಾಯಿದ್ದಾರೆ. ಇದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಈ ಡ್ರೆಸ್ಸು. ನಮ್ಮ ಕಡೆ ಹೇಗೆ ನಾವು ಸೀರೆ, ದಾವಣಿ ಮತ್ತು ಎಷ್ಟೊಂದು ಗಾಗ್ರಾ ಅಂತೆಲ್ಲ ಕಲ್ಚರಲ್ ಟ್ರೆಡಿಷ್ನಲ್ ಡ್ರೆಸ್ನ ಹಾಕ್ತೀವಿ. ಸೊ ಅದೇ ಥರ ಚೈನೀಸ್ದು ಒಂದು ಟ್ರೆಡಿಷ್ನಲ್ ಡ್ರೆಸ್ ಇದು. ನಮ್ಮ ಕಡೆ ಹೇಗೆ ಕಲ್ಚರಲ್ ಡ್ಯಾನ್ಸ್ ಇರುತ್ತೋ, ಸೊ ಅದೇ ಥರ ಇವರು ಟ್ರೆಡಿಷ್ನಲ್ ಕಲ್ಚರಲ್ ಡ್ರೆಸ್ ಹಾಕಿ ಅವರು ಕೂಡ ಡ್ಯಾನ್ಸ್ನ ಮಾಡ್ತಾರೆ. You both look very beautiful. Can I take a photo with you? Pachao? Okay. Bye bye. ಇವಾಗ ಸಂಜೆ 4:45 ಆಯಿತು. ನಾವಿಲ್ಲೇ ನಿಯರ್ ಬೈ ಒಂದು ಲೇಕ್ ಹತ್ರ ಬಂದಿದ್ವಿ. ಸೊ ನಮ್ಮ ಪಾಪು ಇವಾಗ ಕಯಾಕಿಂಗ್ ಆಡಬೇಕು ಅಂತ ಹಠ ಮಾಡ್ತಾ ಇದ್ದಾನೆ. ಬೇಡ ಚಿನ್ನಿ,
ಪಪ್ಪ ಒಂದೇ ಓಡಿಸ್ಕೊಂಡು ಹೋಗ್ಲಿ, ನೀನು ಅನ್ಸುತ್ತೆ ನಿಂತ್ಕೊ. ಬಾಯ್ ಬಾಯ್ ಸನ್ಮಾನ್, ನನ್ನ ನೋಡ್ತೀನಿ. ಇನ್ನು ಸಂಜೆ 5:30 ಆಯಿತು. ಸೊ ನಾವು ಊರಿಗೆ ಕಡೆ ಹೋಗೋಣ ಅಂತ ಹೊರಟ್ವಿ. ಸೊ ಆನ್ ದ ವೇ ಹೋಗುವಾಗ ಇಲ್ಲಿ ಬೋಟ್ಗೆ ಡೆಕೋರೇಟ್ ಮಾಡಿಸ್ತಾ ಇದ್ರು. ಯಾವುದೋ ವೆಡ್ಡಿಂಗ್ ಫೋಟೋಶೂಟ್ ಇತ್ತು. ಸೊ ಅದಕ್ಕೋಸ್ಕರ ಇವರು ಇವೆಂಟ್ಗೋಸ್ಕರ ಬೋಟ್ನ ಡೆಕೋರೇಟ್ ಮಾಡಿಸ್ತಾ ಇದ್ದಾರೆ. ಇನ್ನು ಇವತ್ತಿನ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನನ್ನ ಚಾನಲ್ಗೆ ಎಲ್ಲರೂ ಹೊಸಬ್ರಾಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಚೈನಾದ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.